ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSP ಬ್ಲಾಗ್ಸ್. ಇದೇನಪ್ಪ ಅಂದರೆ ಇತ್ತೀಚೆಗೆ ಕೆಲವೊಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಇಸ್ರೋ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಏನಪ್ಪ ಅಂದರೆ ವೆಟ್ಟಾನಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದರೆ ಕರೆಂಟ್ ಅಫೇರ್ಸಲ್ಲಿ ಯಾವುದಲ್ಲ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಇದೊಂದೇನಪ್ಪ ಅಂದರೆ 8-9ನೇ ವಿಡಿಯೋ ಇರ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಯಾವ ಡಿಸ್ಕಷನ್ ಮಾಡಪ್ಪ ಅಂದರೆ DRDOಗೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನು. ಯಾಕೆ DRDO ಬಗ್ಗೆ ಡಿಸ್ಕಷನ್ ಮಾಡಪ್ಪ ಅಂದರೆ ಇತ್ತೀಚೆಗೆ ಪ್ರಳಯ ಅನ್ನೋ ಒಂದು ಮಿಸೈಲನ್ನ ಲಾಂಚ್ ಮಾಡ್ಯಾರ. ಅದು ಏನು ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಏನೂ ಬರೆಯಂಗಿಲ್ಲ, ಇದು ನೀವು ಆಲ್ರೆಡಿ ಓದಿರ್ತೀರಿ, ಹೌದಾ? ಇದೊಂದು ಡಿಸ್ಕಷನ್ ಇದ್ದಂಗೆ ಇದು, ಹೌದಾ? ನಾನು ಜಸ್ಟ್ ಹೇಳ್ತೀನಿ, ನಿಮ್ಗೆ ಯಾವ್ದು ಗೊತ್ತಿರೋ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಡ್ರಿ. ಯಾವ್ದು ಗೊತ್ತಿರೋಂಗಿಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ. ಗೊತ್ತಿದ್ದೇನಪ್ಪ ಅಂದ್ರೆ ನಿಮ್ಗೆ ರಿವಿಷನ್ ಆಗ್ತದೆ, ರೈಟ್? ಈಗ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ಥಾಪನೆ ಇದಾವಪ್ಪ ಅಂದರೆ 1958 ಆಗಸ್ಟ್ 15ನೇ ತಾರೀಕು ಸ್ಥಾಪನೆ ಆಗತ್ತೆ. ಇದ್ರ ಕೇಂದ್ರ ಕಚೇರಿ ಐತಪ್ಪ ಅಂದರೆ ದೆಹಲಿ ಒಳಗಡೆ ಕೇಂದ್ರ ಕಚೇರಿ ಐತಿ, ರೈಟ್? ನೆಕ್ಸ್ಟ್ ಅದಾದಮೇಲೆ ಇದ್ರದ್ದೇನಪ್ಪ, ಇದು ಯಾವ ಒಂದು ಮಿನಿಸ್ಟ್ರಿ ಕೆಲಸ ಮಾಡತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಂದರೆ ರಕ್ಷಣಾ ಸಚಿವಾಲಯದ ಕೆಲಸವನ್ನು ಮಾಡತ್ತೆ. ಇದ್ರದ ಮೊದಲ ಅಧ್ಯಕ್ಷ ಯಾರಪ್ಪ ಅಂದರೆ ಎನ್ ಬಂದೋಪಾಧ್ಯಾಯ ಅಂತ ಬರ್ತಾರೆ. ಅದ ಎನ್ ಬಂದೋಪಾಧ್ಯಾಯ ಮೊದಲ ಅಧ್ಯಕ್ಷ 1958 ಸ್ಥಾಪನೆ ಆಗಿದ್ದಾಗ. ಈಗ ಪ್ರಸ್ತುತ ಅಧ್ಯಕ್ಷಪ್ಪ ಅಂದರೆ ಸಮೀರ್ ಕಾಮತ್ ಅದು ಪ್ರಸ್ತುತ ಅಧ್ಯಕ್ಷ ಇದ್ದಾರೆ. ಇದ್ರದ್ದು ಧ್ಯೇಯವಾಕ್ಯ ಕ್ವಶನ್ ಕೇಳ್ತಾನೆ ಯಾವ್ದಾರು ಎಕ್ಸಾಂಪಲ್ DRDOದ ಧ್ಯೇಯವಾಕ್ಯ ಏನಂತೇಳಿ, ಹೌದಾ? ಏನಪ್ಪ ಅಂದರೆ ಸ್ಟ್ರೆಂತ್ ಒರಿಜಿನ್ ಈಸ್ ಇನ್ ಸೈನ್ಸ್ ಅಂತ ಇದ್ರದ್ದು ಧ್ಯೇಯವಾಕ್ಯ. ಇದ್ರ ಕೆಲಸ ಏನಪ್ಪ ಅಂದರೆ ನಮ್ಮ 3 ಡಿಫೆನ್ಸ್ ಏನದಾವಲ್ಲ, ಡಿಫೆನ್ಸ್ ಸಿಸ್ಟಮ್ ಇರೋದಲ್ಲ, ಏರ್ಫೋರ್ಸು, ನೇವಿ ಮತ್ತು ಆರ್ಮಿ, ಇವುಗಳಿಗೆ ದೇಶವನ್ನು ಕಾಯಲಿಕ್ಕೆ ಮಿಸೈಲ್ಸ್ಗಳನ್ನು ಮತ್ತು ಯುದ್ಧ ವಿಮಾನಗಳನ್ನು ಮತ್ತು ಬಾಂಬುಗಳನ್ನು, ರೈಫಲ್ಸ್ಗಳನ್ನು, ಹೀಗೆ ಅವುಗಳನ್ನ ಯುದ್ಧ ಸಲಕರಣೆಗಳನ್ನ ರೆಡಿ ಮಾಡಿಕೊಡುವಂಥ ಒಂದು ಸಂಸ್ಥೆ ಇದು. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದಕ್ಕೆ ಕೆಲವೊಂದು ಸಂಸ್ಥೆಗಳು ಏನು ಮಾಡ್ತಪ್ಪ ಅಂದರೆ ಸಹಾಯವನ್ನು ಮಾಡ್ತಾವೆ, ಹೌದಾ? ಕೆಲವೊಂದು ಸಂಸ್ಥೆಗಳು ಅದು HAL ಆಗಿರ್ಬೋದು, ಹಿಂದೂಸ್ತಾನ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬೆಂಗಳೂರಲ್ಲೈತಿ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಬರ್ತೈತಿ, ಅದಲ್ಲಿಪ್ಪ ಅಂದರೆ ಅದು ಕೂಡ ಬೆಂಗಳೂರಲ್ಲಿದೆ. ಮತ್ತು ಭಾರತ್ ಡೈನಾಮಿಕ್ ಲಿಮಿಟೆಡ್ ಅಂತ ಬರುತ್ತೆ, ಅದು ಹೈದರಾಬಾದ್ದಾಗ ಐತಿ, ಹೌದಾ? ಎಲೆಕ್ಟ್ರಾನಿಕ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಬರುತ್ತೆ, ಅದು ಕೂಡ ಎಲ್ಲೈತಿ ಬೆಂಗಳೂರಲ್ಲಿ. ಇವು ಏನು ಮಾಡ್ತಾ ಅಂದರೆ ಅವುಗಳಿಗೆ DRDOಗೆ ಸಹಾಯ ಮಾಡುವಂಥ ಇದು ಸಂಸ್ಥೆ ಅದು. ಅದು ನಿಮಗೆಲ್ಲ ಇದು ಗೊತ್ತೈತೆ. ಆ್ಯಕ್ಚುಲಿ ಈ ಒಂದು ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡೋಕ್ಕೋಸ್ಕರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಪ್ರಾಜೆಕ್ಟ್ ಸ್ಥಾಪನೆ ಮಾಡ್ತಾರೆ, IGMDP ಅಂತೇಳಿ, ಹೌದಾ? ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ, ಹೌದಾ? ಇದು ಬಂದಿದ್ದು 1983 ಬರುತ್ತೆ. ಇದ್ರದ್ದು ಟಾರ್ಗೆಟ್ ಏನಪ್ಪ ಅಂದರೆ 2001 ಈ ಒಂದು ಪ್ರಾಜೆಕ್ಟ್ ಅಡಿ ಅಬ್ದುಲ್ ಕಲಾಂ ಅವರು ಈ ಪ್ರಾಜೆಕ್ಟ್ ತೊಗೊಂಬಂದು ಮಿಸೈಲ್ಗಳನ್ನ ಡೆವಲಪ್ ಮಾಡೋಕ್ಕಂತ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವಪ್ಪ ಅಂದರೆ ಪಾಟ್ನಾ ಅಂತ ಬರುತ್ತೆ. P ಅಂದರೆ ಪೃಥ್ವಿ, A ಅಂದರೆ ಅಗ್ನಿ, T ಅಂದರೆ ತ್ರಿಶೂಲ, ಮತ್ತು ನಾ ಅಂದರೆ ನಾಗ, N ಅಂದರೆ ನಾಗ, ಪಾಟ್ನಾ ಅಂತ ಬರುತ್ತೆ. ಇಲ್ಲಿ ಮಿಸೈಲ್ಸ್ ಅಂತ ಬಂದಾಗ 2 ಟೈಪ್ಸ್ ಮಿಸೈಲ್ಸ್ಗಳು ಬರ್ತಾವೆ. ಯಾವಪ್ಪ ಅಂದರೆ ಒಂದು ಬೆಲಾಸ್ಟಿಕ್ ಮಿಸೈಲು, ಇನ್ನೊಂದು ಕ್ರೂಸ್ ಮಿಸೈಲು. ಕ್ವಶನ್ ಕೇಳ್ತಾನೆ ಎಕ್ಸಾಮ್ಗೆ, ಹಾಗಾದರೆ ಬೆಲಾಸ್ಟಿಕ್ ಮಿಸೈಲ್ ಅಂದರೆ ಏನು, ಹೌದಾ? ಕ್ರೂಸ್ ಮಿಸೈಲ್ಸ್ ಅಂದರೆ ಏನಂತ ಕ್ವಶನ್ಸನ್ನು ಕೇಳ್ತಾನೆ. ಬೆಲಾಸ್ಟಿಕ್ ಮಿಸೈಲ್ಸ್ ಅಂದರೆ ಮಿಸೈಲ್ಗಳು ಈತನಪ್ಪ ಅಂದರೆ ಇದರ ಮೇಲೆ ಹೋಗಿ ಹಿಂಗೆ ಕೆಳಗೆ ಬರ್ಬೇಕು. ಇದಕ್ಕೆ ಬೆಲಾಸ್ಟಿಕ್ ಮಿಸೈಲ್ಸ್ ಅಂದರೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಸೆಳೆದು ಹಿಂಗೆ ಮೇಲೆ ಹೋಗಿ ಹಿಂಗೆ ಕೆಳಗೆ ಬರ್ತಾವೆ, ಅವಕ್ಕೆ ಬೆಲಾಸ್ಟಿಕ್ ಮಿಸೈಲ್ಸ್ ಅಂತಾವ. ಏನು ಹಿಂಗೆ ಸ್ಟೇಟ್, ಹೌದಾ? ಸ್ಟೇಟ್ ಏನು ಹೋಗ್ತಾವಲ್ಲ ಅವುಗಳಿಗೆ ಕ್ರೂಸ್ ಮಿಸೈಲ್ ಅಂತ ಕೂಡ ನಾವು ಕರಿತೀವಿ, ಹೌದಾ? ನಿಮ್ಗೆ ಗೊತ್ತಿರೋ ವಿಚಾರ, ಜಸ್ಟ್ ಹಂಗೆ ಹೇಳಾಕೈತಿ. ಇದು ಯಾವ ಬೇಸ್ ಮೇಲೆ ಹೋಗ್ತಾವ ಅನ್ನೋದು 2 ಟೈಪ್ಸ್, ಹೌದಾ? ಯಾವ ಮೋಷನಲ್ಲಿ ಯಾವ ಥರ ಹೋಗ್ತಾವ ಅನ್ನೋದು 2 ಟೈಪ್ಸ್ ಮಾಡ್ತಾನೆ, ಬೆಲಾಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ ಅಂತೇಳಿ. ಅದೇ ರೀತಿ ಎಷ್ಟು ದೂರ ಹೋಗ್ತಾವ ಅನ್ನೋದ್ರ ಮೇಲೆ 4 ಡಿವೈಡ್ ಮಾಡ್ತಾನೆ. ಎಷ್ಟು ದೂರ ಚಲಿಸ್ತಾವ ಅನ್ನೋದ್ರ ಮೇಲೆ ಅದಪ್ಪ ಅಂದರೆ ಶಾರ್ಟ್ ರೇಂಜು, ಮೀಡಿಯಮ್ ರೇಂಜು, ಲಾಂಗ್ ರೇಂಜು ಮತ್ತು ಕಾಂಟಿನೆಂಟಲ್ ಅಂತ ಬರುತ್ತೆ. ಕಾಂಟಿನೆಂಟಲ್ ಖಂಡಾಂತರ ಕ್ಷಿಪಣಿಗಳು ಅಂತ ಬರ್ತಾವೆ, ಹೌದಾ? ಲಾಂಗ್ ರೇಂಜ್ ಅಂದರೆ ಎಷ್ಟು, ಮೀಡಿಯಮ್ ರೇಂಜ್ ಅಂದರೆ ಎಷ್ಟು, 1000 ಕಿಲೋಮೀಟ್ರ, ಹೌದಾ? ಲಾಂಗ್ ರೇಂಜ್ ಅಂದರೆ 2000, ಹೌದಾ? ಮೀಡಿಯಮ್ ರೇಂಜ್ ಅಂದರೆ 5000, ಲಾಂಗ್ ರೇಂಜ್ ಅಂದರೆ 5000, ಮೀಡಿಯಮ್ ರೇಂಜ್ ಅಂದರೆ 2000, ಮತ್ತು ಕಾಂಟಿನೆಂಟಲ್ ಅಂದರೆ ಏನು ರೀ, 5000ಕ್ಕಿಂತ ಜಾಸ್ತಿ, 15000ವರೆಗೆ ಕಾಂಟಿನೆಂಟಲ್ ಮಿಸೈಲ್ ಅಂತ ಬರ್ತದೆ, ಹೌದಾ? ನೆಕ್ಸ್ಟ್ ಅದಾದಮೇಲೆ ಈ ಥರವನ್ನು ಡಿವೈಡ್ ಮಾಡ್ತೀವಿ. ಇನ್ನೊಂದು ಥರ ಯಾವ್ದು ಡಿವೈಡ್ ಮಾಡ್ತೀವಿ ಅಂದರೆ ಒಂದು ಸರ್ಫೇಸ್ ಟು ಸರ್ಫೇಸು, ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಆಕಾಶದಿಂದ ಆಕಾಶಕ್ಕೆ ಅಂತ ಬರುತ್ತೆ, ಹೌದಾ? ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್ ಮತ್ತು ಏರ್ ಟು ಏರ್ ಅಂತ ಬರುತ್ತೆ, ಹೌದಾ? ಇದರಲ್ಲಿ ಕ್ವಶನ್ ಕೇಳ್ತಾ 4 ಆಪ್ಷನ್ ಕೊಟ್ಟುಬಿಟ್ಟು ಇದರಲ್ಲಿ ಯಾವುದು ಸರ್ಫೇಸ್ ಟು ಸರ್ಫೇಸು, ಯಾವುದು
ಸರ್ಫೇಸ್ ಟು ಏರ್ ಅಂತ ಕ್ವಶನ್ ಕೇಳ್ತಾನೆ. ಈಗ ಅಗ್ನಿ ಅನ್ನೋದೇನಪ್ಪ ಅಂದರೆ ಸರ್ಫೇಸ್ ಟು ಸರ್ಫೇಸ್ ಇದು, ಹೌದಾ. ಅಸ್ತ್ರ ಅಂತ ಬರ್ತೈತಿ, ಅಸ್ತ್ರ ಏನಪ್ಪ ಅಂದರೆ ಏರ್ ಟು ಏರ್ ಮಿಸೈಲ್ ಇದು, ಹೌದಾ. ನೆಕ್ಸ್ಟ್ ಅದಾದಮೇಲೆ ಆಕಾಶ ಅಂತ ಬರುತ್ತೆ, ಆಕಾಶ ಏನಪ್ಪ ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಅದು, ಸರ್ಫೇಸ್ ಟು ಏರ್ ಮಿಸೈಲ್. ತ್ರಿಶೂಲ ಬರುತ್ತೆ, ಸರ್ಫೇಸ್ ಟು ಏರ್ ಮಿಸೈಲ್, ಹೌದಾ. ನೆಕ್ಸ್ಟು ಪೃಥ್ವಿ ಬರುತ್ತೆ, ಪೃಥ್ವಿ ಏನಪ್ಪ ಅಂದರೆ ಇದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ನಿಮಗೆಲ್ಲ ಗೊತ್ತಾ, ಜಸ್ಟ್ ರಿವಿಷನ್ ಮಾಡತ್ತೀನಿ, ಅದಕ್ಕೋಸ್ಕರ ಸ್ಪೀಡಾಗಿ ಹೇಳಾಕತ್ತೀನಿ, ರೈಟ್. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ನಾಗ ಅಂತ ಬರುತ್ತೆ, ನಾಗ ಏನಪ್ಪ ಅಂದರೆ ಇದು ಆ್ಯಂಟಿ ಗೈಡೆಡ್ ಮಿಸೈಲ್ ಇದು, ಅಂದರೆ ಧ್ವಂಸಕ, ಅಂದರೆ ಟ್ಯಾಂಕರ್ನ ಧ್ವಂಸಕ ಮಾಡುವಂಥದ್ದು ನಾಗ ಅಂತ ಬರುತ್ತೆ. ಇಷ್ಟೇನಪ್ಪ ಅಂದರೆ ಇಷ್ಟು ನಿಮಗೆ ಮಿನಿಮಮ್ ನಿಮಗೆಲ್ಲ ಗೊತ್ತಿರೋ ವಿಚಾರ. ಬಟ್ ನೆಕ್ಸ್ಟ್ ಏನು ಮಾತಾಡೋಣಪ್ಪ ಅಂದ್ರೆ ಈಗ ಇತ್ತೀಚೆಗೆ ಕರೆಂಟ್ ಅಫೇರ್ಸ್, ಏನು ಕರೆಂಟ್ ಅಫೇರ್ಸ್ ಬಂದರೆ ಪ್ರಳಯ, ಹೌದಾ. ನಿಮಗೆಲ್ಲ ಓದಿರ್ತೀರಿ, ಜಸ್ಟ್ ರಿವಿಷನ್ ಮಾಡ್ಕೊತೊಂಡಿನಿ ಅಷ್ಟೇ ಸ್ಪೀಡಾಗಿ, ಹೌದಾ. ಪ್ರಳಯ ಅಂತ ಒಂದು ಮಿಸೈಲನ್ನು ಲಾಂಚ್ ಮಾಡಿದ್ದಾರೆ, ಯಾರಪ್ಪ ಅಂದರೆ DRDO ಡೆವಲಪ್ ಮಾಡ್ಯಾರ. ಹಾಗಾದ್ರೆ ಈ ಒಂದು ಮಿಸೈಲ್ಸ್ ಅಂದರೆ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡುವಂಥದ್ದು, ಅಥವಾ ಪರೀಕ್ಷೆ ಮಾಡುವಂಥ ಪ್ಲೇಸ್ ಏನಪ್ಪ ಅಂದರೆ ಈ ಒಡಿಸ್ಸಾ ರಾಜ್ಯದ ಅಲ್ಲೊಂದು ಚಾಂಡಿಪುರ ಅಂತ ಒಂದು ಪ್ಲೇಸ್ ಬರೋದ್ರಿ, ಹೌದಾ. ಚಾಂಡಿಪುರ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ವೀಲರ್ದು ದ್ವೀಪ ಅದ, ಆ ದ್ವೀಪದ ಹೆಸರು ಕಲಾಂ ದ್ವೀಪ ಅಂತ ಹೆಸರು ಕೊಟ್ಟಾರ. ಆ ದ್ವೀಪದಲ್ಲಿ ಟೆಸ್ಟ್ ಮಾಡ್ತಾರೆ ಇವನ್ನ, ಯಾವುದು ಈ ಮಿಸೈಲ್ಸ್ಗಳನ್ನು ಒಡಿಸ್ಸಾ ರಾಜ್ಯದಲ್ಲಿ. ಇತ್ತೀಚೆಗೆ ಹೊಸದಾಗಿ ಇನ್ನೊಂದು ಮಾಡ್ಯಾರ, ಕ್ವಶನ್ ಕೇಳ್ತಾನೆ, ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾನೆ. ಇತ್ತೀಚೆಗೆ ಹೊಸದಾಗಿ ಇನ್ನೊಂದು ಎಲ್ಲಿ ಮಾಡ್ಯಾರಪ್ಪ ಅಂದರೆ ಅದನ್ನ ಎಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ಜುನ್ಪುಟ್ ಅಂತ ಒಂದು ಪ್ಲೇಸ್ ಬರುತ್ತೆ, ಹೌದಾ. ಜುನ್ಪುಟ್ ಅಂತೇಳಿ ಅಲ್ಲಿ ಹೊಸದಾಗಿ ಕ್ಷಿಪಣಿ ಪರೀಕ್ಷೆ ಮಾಡುವಂಥ ಒಂದು ಕೇಂದ್ರವನ್ನು DRDO ಸ್ಥಾಪನೆ ಮಾಡಿದ್ದಾರೆ, ಹೌದಾ. ಈ ಕರೆಂಟ್ ಅಫೇರ್ಸ್ ಬರೋಣ. ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ ಪ್ರಳಯ ಅಂತೇಳಿ ಒಂದು ಟೆಸ್ಟ್ ಮಾಡ್ಯಾರ ಇತ್ತೀಚೆಗೆ, ನಿನ್ನೆಲ್ಲ ಮೊನ್ನೆ. ಅದು ಪ್ರಳಯ ಅನ್ನೋದು ಇದನ್ನು ಅಭಿವೃದ್ಧಿಪಡಿಸೋರು ಯಾರಪ್ಪ ಅಂದರೆ DRDO ಮತ್ತು ಭಾರತ್ ಡೈನಾಮಿಕ್ ಲಿಮಿಟೆಡ್ ಮತ್ತು BEL ಟೋಟಲ್ 3 ಜನ ಕೂಡಿ ಇದನ್ನು ಅಭಿವೃದ್ಧಿಪಡಿಸಿದಾರೆ. ಇದೊಂದು ಎಂಥ ಮಿಸೈಲ್ಪ್ಪ ಅಂದರೆ ಇದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಹೌದಾ. ಸರ್ಫೇಸ್ ಟು ಸರ್ಫೇಸ್ ಅಂದರೆ ಭೂಮಿಯಿಂದ ಭೂಮಿಗೆ ಜಿಗುವಂಥ ಒಂದು ಮಿಸೈಲ್ ಇದು, ರೈಟ್. ನೆಕ್ಸ್ಟ್ ಇದ್ರದ ರೇಂಜ್ ಎಷ್ಟು, ಹೌದಾ. ರೇಂಜ್ ಎಷ್ಟಪ್ಪ ಅಂದರೆ 150 to 500 ಕಿಲೋಮೀಟರ್ ರೇಂಜ್ ಇರ್ತದೆ, ಹೌದಾ. ರೇಂಜ್ ಇರ್ತದೆ, ಅದು ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಸ್ಪೀಡ್ ಎಷ್ಟಪ್ಪ ಅಂದರೆ 6.1 ಮ್ಯಾಕ್ ಅಂತ ಬರುತ್ತೆ, ಹೌದಾ. 6.1 ಮ್ಯಾಕ್ ಅಂದರೆ ಏನಪ್ಪ ಅಂದರೆ 1 ಮ್ಯಾಕ್ ಇಸ್ ಈಕ್ವಲ್ ಟು ಸೌಂಡ್ ಸ್ಪೀಡ್. ಇದು ಸೌಂಡ್ ಸ್ಪೀಡ್ ಅಂದರೆ ಅದರ ಅರ್ಥ ಈ ಮಿಸೈಲು ಸೌಂಡಿನ 6 ಪಟ್ಟು ಸ್ಪೀಡ್ ಮೂವ್ಮೆಂಟ್ ಆಗತ್ತಂತ. ಯಾವುದು ಈ ಒಂದು ಪ್ರಳಯನು ಮಿಸೈಲ್. ಇದನ್ನು ಎಲ್ಲಿ ಟೆಸ್ಟ್ ಮಾಡಿರಪ್ಪ ಅಂದರೆ ಇತ್ತೀಚೆಗೆ ಒಡಿಸ್ಸಾ ರಾಜ್ಯದ ಕಲಾಂ ದ್ವೀಪ ಅಂತ ಹೇಳಿದ್ನಲ್ಲ, ಅಲ್ಲಿ ಇತ್ತೀಚೆಗೆ ಇದನ್ನು ಟೆಸ್ಟ್ ಮಾಡಿದಾರೆ. ಇದೊಂದು ಯಾವ ಮಿಷನ್ನು ಏನು, ಇದೊಂದು ಸೂಪರ್ಸಾನಿಕ್ ಮಿಸೈಲ್, ಅದು ಅವರ ಸೂಪರ್ಸಾನಿಕ್ ಮಿಸೈಲ್. ಯಾಕಪ್ಪ ಅಂದರೆ ಅಲ್ಲಿ ಬರುತ್ತೆ ಏನು ಸಬ್ಸಾನಿಕ್ಕು ಮತ್ತು ಸಾನಿಕ್ಕು ಮತ್ತು ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಅಂತ ಬರುತ್ತೆ. ಸಬ್ಸಾನಿಕ್ ಅಂದರೆ 1 ಮ್ಯಾಕ್ಗಿಂತ ಕಡಿಮೆ, ಹೌದಾ. ನೆಕ್ಸ್ಟ್ ಸೂಪರ್ಸಾನಿಕ್ ಅಂದರೆ 1 ರಿಂದ 5, ಅದಕ್ಕೆ ಸೂಪರ್ಸಾನಿಕ್ ಅಂತ ಕರೀತಾರೆ, ಹೌದಾ. ನೆಕ್ಸ್ಟ್ 5ಕ್ಕಿಂತ ಜಾಸ್ತಿ ಮ್ಯಾಕ್ ಇರೋದಕ್ಕೆ ಹೈಪರ್ಸಾನಿಕ್ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರ, ಜಸ್ಟ್ ಸ್ಪೀಡ್ ಹೇಳ್ತಾ ಇರೋ ಉದ್ದೇಶ ಇಷ್ಟೇ. ನಿಮ್ಗೆ ಆಲ್ರೆಡಿ ಓದಿರ್ತೀರಿ, ನಿಮ್ಗೆ ಜಸ್ಟ್ ರಿವಿಷನ್ ಅಲ್ಲಿ ಒಂದು ಡಿಸ್ಕಷನ್ ಇದ್ದಂಗೆ ಇದು, ಹೌದಾ. ಟೀಚಿಂಗ್ ಅಲ್ಲಿ ಇದು ಡಿಸ್ಕಷನ್ ಇದ್ದಂಗೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕಂಟೆಂಟ್ ಹೇಳಬೇಕು ಅನ್ನೋ ಉದ್ದೇಶದಿಂದ ಬರೆಯತ್ತಿಲ್ಲ ನಾನು. ಬರೆಯೋದ್ರಿಂದ ಟೈಮ್ ಕಿಲ್ ಆಗ್ತೈತಿ, ಕಂಟೆಂಟ್ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ ಮಾಡಿದೆ, ರೈಟ್. ಇದಾದಮೇಲೆ ಇತ್ತೀಚೆಗೆ ಹೊಸದಾಗಿ ಇನ್ನೊಂದೇನಪ್ಪ ಅಂದರೆ ಬ್ರಹ್ಮೋಸ್ ಮಿಸೈಲ್, ಅದು ಕೂಡ ನ್ಯೂಸಲ್ಲಿ ಐತಿ, ಅದು ನಿಮ್ಗೆ ಗೊತ್ತಿರಬೇಕು. ಬ್ರಹ್ಮೋಸ್ ಯಾವ ದೇಶದ ಸಹಯೋಗ ಕೇಳ್ತಾನೆ ಎಕ್ಸಾಮ್, ಭಾರತ ಮತ್ತು ರಷ್ಯಾ. ಭಾರತದ ಬ್ರಹ್ಮಪುತ್ರ ನದಿ, ರಷ್ಯಾದ ಏನಪ್ಪ ಅಂದರೆ ಮಾಸ್ಕೋ ರಿವರ್, ಇವೆರಡೂ ಕೂಡಿ ಬ್ರಹ್ಮೋಸ್ ಅಂತ ಒಂದು ಮಿಸೈಲನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಇದಕ್ಕೆ ಇತರ ಸ್ಪೀಡ್ ಎಷ್ಟಪ್ಪ ಅಂದರೆ ಬ್ರಹ್ಮೋಸು 2.8 ಮ್ಯಾಕ್ ರೀ, ಹೌದಾ. 2.8 ಮ್ಯಾಕ್ ಅಂದರೆ ಶಬ್ದದ 2.8 ಪಟ್ಟು ಇದು ಚಲಿಸುತ್ತೆ ಅಂತ, ಅದೇನು ಸ್ಪೀಡಾಗಿ ಹೋಗ್ತದೆ. ಇದನ್ನು ಯಾವ್ಯಾವ ದೇಶ, ಭಾರತ ಮತ್ತು ರಷ್ಯಾ ದೇಶ. ಇದನ್ನು ಯಾವುದು ಬ್ರಹ್ಮಪುತ್ರ ಮತ್ತು ಮಾಸ್ಕೋ ರಿವರ್ ಎರಡು ಹೆಸರು ಸೇರಿಸಿ ಬ್ರಹ್ಮೋಸ್ ಅಂತ ಮಾಡಿದ್ದಾರೆ. ಇದನ್ನು ಇತ್ತೀಚೆಗೆ ಈ ಟೆಕ್ನಾಲಜಿ ಯಾವ ದೇಶಕ್ಕೆ ಫಸ್ಟ್ ಪೈಲ ನಾವು ಕೊಟ್ಟಿದ್ದೀವಪ್ಪ ಅಂದರೆ ಅದು ಯಾವುದೇ ರಾಜ್ಯಪ್ಪ ಅಂದರೆ ಅದು ಫಿಲಿಪೈನ್ಸ್ ದೇಶ. ಇದಕ್ಕೆ ಕೇಳ್ತಾನೆ ಎಕ್ಸಾಮ್ ಕೇಳ ಆಲ್ರೆಡಿ, ಹೌದಾ. ಫಿಲಿಪೈನ್ ದೇಶ. ಹಾಗಾದರೆ ಈ ಬ್ರಹ್ಮೋಸ್ ಮಿಸೈಲನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಯಾವ ನಾವು ಇಲ್ಲಿ ನಮ್ಮ ಭಾರತ ಒಳಗಡೆ. ಎಲ್ಲಿ ಮಾಡ್ಯವಪ್ಪ ಅಂದರೆ ಅದನ್ನು ಲಕ್ನೋ, ಇದು ಕ್ವಶನ್ ಕೇಳ್ತಾನೆ, ಉತ್ತರ ಪ್ರದೇಶ ಲಕ್ನೋವಲ್ಲಿ ಬ್ರಹ್ಮೋಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಮಾಡಿದ್ವಿ, ಅದರಲ್ಲಿ ಲಕ್ನೋದ, ರೈಟ್. ನೆಕ್ಸ್ಟ್ ಇದ್ರದ್ದು ರೇಂಜ್ ಎಷ್ಟಪ್ಪ ಅಂದರೆ ಇತ್ತೀಚೆಗೆ ಹೊಸದಾಗಿ ಇದನ್ನು 400 ರಿಂದ 500, ಹೌದಾ, 400 ರಿಂದ 500 ಕಿಲೋಮೀಟರ್ ಇದ್ರ ರೇಂಜ್ ಅದ.
ಮತ್ತು ಈ ಬ್ರಹ್ಮೋಸ್ ಅನ್ನೋ ಮಿಸೈಲ್ ಇದೆಯಲ್ಲ, ಇದ್ರ 3 ಪಡೆಗಳು ಅಂದರೆ ಏರ್ಫೋರ್ಸು, ಇಂಡಿಯನ್ ನೇವಿ ಎಲ್ಲರೂ 3 ಪಡೆಗಳು ಇದನ್ನು ಯೂಸ್ ಮಾಡ್ತಕ್ಕಂಥ ಮೊದಲ ಮಿಸೈಲ್ ಏನಪ್ಪ ಅಂದರೆ ಅದು ಬ್ರಹ್ಮೋಸ್ ಮಿಸೈಲು. ಇದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು. ಹೌದಾ, ಬ್ರಹ್ಮೋಸ್ ಅನ್ನೋದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಕ್ರೂಸ್ ಅಂದ್ರೆ ಏನು ರೀ, ಡೈರೆಕ್ಟಾಗಿ ಹೋಗ್ತದೆ. ಹೌದಾ, ಅದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಯಾವುದು, ಬ್ರಹ್ಮೋಸ್. ಅದ್ರ ಬಗ್ಗೆ ಗೊತ್ತಾಯ್ತಾ. ನೆಕ್ಸ್ಟ್ ಅದಾದಮೇಲೆ ಈ ಇತ್ತೀಚೆಗೆ ಕೆಲವೊಂದು ಇದು ಬರ್ತದೆ, ಯಾವ್ದು ಗೊತ್ತಾ, ಈ ಧ್ರುವ ಅಂತ ಬರೋದ್ರಿ. ಹೌದಾ, ಧ್ರುವ ಅನ್ನೋದೇನು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಇದು ಧ್ರುವ ಅನ್ನೋದು. ಹೌದಾ, ಅದೇ ತೇಜಸ್ ಯುದ್ಧ ವಿಮಾನ. ತೇಜಸ್ ಯುದ್ಧ ವಿಮಾನ ಇತ್ತೀಚೆಗೆ ನ್ಯೂಸಲ್ಲಿ ಐತಿ. ಯಾಕಂದ್ರೆ ಮಣ್ಣು ಇತ್ತೀಚೆಗೆ ಕ್ರ್ಯಾಶ್ ಆಯ್ತದು. ಹೌದಾ, ಕ್ವಶನ್ ಕೇಳ್ತಾನ, ಏರ್ ಶೋ ಹೋದಲ್ಲಿ ಕ್ರ್ಯಾಶ್ ಆಯಿತು. ಯಾವುದು ತೇಜಸ್ ಯುದ್ಧ ವಿಮಾನ. ಇದಕ್ಕೆ ಏನಪ್ಪ ಅಂದರೆ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್. ಇದನ್ನು ರೆಡಿ ಮಾಡಿರ್ತಕ್ಕಂಥ ಸಂಸ್ಥೆ ಏನಪ್ಪ ಅಂದರೆ HAL, ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ ಅಂತೇಳಿ ಅವರು ಇದನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಇನ್ನೊಂದು ಪ್ರಚಂಡ ಅಂತ ಬರುತ್ತೆ, ಪ್ರಚಂಡ. ಇದು ಕೂಡ ಏನಪ್ಪ ಅಂದರೆ ಲಘು ಹೆಲಿಕಾಪ್ಟರ್. ಇದು ಅಂದರೆ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್, ಅದು ಪ್ರಚಂಡ ಅಂತ ಬರುತ್ತೆ. ನೆಕ್ಸ್ಟ್ ನಾ ಇತ್ತೀಚೆಗೆಲ್ಲ ಏನು ಹೇಳ್ತೀನಿ ಅಂದರೆ DRDO ಲಾಸ್ಟ್ ಒಂದು 5-6 ತಿಂಗಳಲ್ಲಿ ಟೆಸ್ಟ್ ಮಾಡಿದ್ದೀವೆಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಒಂದು ಬಾಂಬರ್, ಗೈಡೆಡ್ ಬಾಂಬರ್ ಅಂತ ಒಂದು ಹೊಸದಾಗಿ ಕಂಡು ಹಿಡಿದು ಅದನ್ನು ಟೆಸ್ಟ್ ಮಾಡೋದ್ರ ಹೆಸರು ಏನಪ್ಪ ಅಂದರೆ ಗೌರವ್ ಅಂತೇಳಿ. ಹೌದಾ, ಗೌರವ್ ಅಂದರೆ ಇದು ಕ್ವಶನ್ ಕೇಳ್ತಾನೆ ಸಿಂಪಲ್. ಏನು ಗೊತ್ತಾ, ಗೌರವ್ ಇತ್ತೀಚೆಗೆ ಸುದ್ದಿ ಇಲ್ಲದೆ ಇದು ಏನು ಅಂತ ಕೇಳ್ತಾನೆ. ಇದೊಂದು ಗೈಡೆಡ್ ಬಾಂಬರ್. ಇದು ಬಾಂಬರ್ ನಿಮ್ಗೆ ಗೊತ್ತಿಲ್ಲ, ರೈಟ್. ನೆಕ್ಸ್ಟು ಇತ್ತೀಚೆಗೆ ಈ DRDO ಮತ್ತೆ ಟೆಸ್ಟ್ ಮಾಡಿರಪ್ಪ ಅಂದರೆ ಅಭ್ಯಾಸ ಅಂತ ಬರುತ್ತೆ. ಅಭ್ಯಾಸ ಏನು ಅಭ್ಯಾಸ ಅಂದರೆ, ಅಭ್ಯಾಸ ಅಂದರೆ ಮತ್ತೆ ನೀವು ಮಾಡ್ತಿದ್ದೀನಲ್ಲ ಆ ಅಭ್ಯಾಸ ಅಲ್ಲ. ಹೌದಾ, ಅಭ್ಯಾಸ ಅಂದ ತಕ್ಷಣ ಮತ್ತೆ ಏನೋ ವಿಚಾರ ಮಾಡಬಾರ್ದು. ಅಭ್ಯಾಸ ಅಂದರೆ ಇದು ಇತ್ತೀಚೆಗೆ DRDO ಟೆಸ್ಟ್ ಮಾಡಿದ್ರೆ ಇತ್ತೀಚೆಗೆ ಏನು ಬರ್ತದೆ ಕಾನ್ಸೆಪ್ಟು, HEET, ಹೈ ಏನು ಏರಿಯಲ್ ಟಾರ್ಗೆಟ್. ಆ್ಯಕ್ಚುಲಿ ಇದು ಹೌದಾ, ಅದೊಂದು ಟಾರ್ಗೆಟ್. ಈ ಟಾರ್ಗೆಟ್ ಅಂದರೆ ಒಂದು ಬಲಿಕಾ ಬಕ್ರ ಅಂತಾರೆ ಗೊತ್ತಾ. ಬಲಿಕಾ ಬಕ್ರ ಅಂದ್ರೆ ಏನ್ರಿ, ಇದನ್ನು ಅಭ್ಯಾಸವನ್ನು ರೆಡಿ ಮಾಡಿ ಅದನ್ನು ಟಾರ್ಗೆಟಾಗಿ ಇಟ್ಟು ಮಿಸೈಲ್ಸ್ಗಳನ್ನ ಅದ್ರ ಮೇಲೆ ಟೆಸ್ಟ್ ಮಾಡೋದ್ರಿ. ಹೌದಾ, ಒಂದು ಟಾರ್ಗೆಟ್, ಆರ್ಟಿಫಿಷಿಯಲ್ ಟಾರ್ಗೆಟ್ ಆಗಿ ಮಾಡ್ಯಾರ. ಅದ್ರ ಹೆಸರೇನು, ಅಭ್ಯಾಸ ಅಂತ ಬರುತ್ತೆ, ರೈಟ್. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಈ ಮಿಕಾ ಅಂತ ಬರುತ್ತೆ. ಮಿಕಾ ಇದು ಮಾಡಿ KE ಕ್ವಶನ್ ಕೇಳಿದ. ಮಿಕಾ ಅನ್ನೋದು ಏನಪ್ಪ ಅಂದರೆ ಇದು ಹ್ಯೂಮನಾಯ್ಡ್ AI ಬೇಸ್ಡ್ ರೋಬೋಟ್. ಇದು AI ಬೇಸ್ಡ್ ರೋಬೋಟ್. ಇತ್ತೀಚೆಗೆ ಇದನ್ನು ಕೂಡ DRDO ಕಂಡುಹಿಡಿದಾರೆ. ನೆಕ್ಸ್ಟು ಈ ಕೊರೋನಾ ಟೈಮಲ್ಲಿ DRDO ಇದನ್ನು 545 ಕ್ವಶನ್ ಕೇಳಿದ. 2,4-D ಅಂತೇಳಿ 2,4-D ಇದನ್ನು ಫುಲ್ಫಾರ್ಮ್ ಒಂದು ಕೋವಿಡ್ ವ್ಯಾಕ್ಸಿನ್ ಕೂಡ ಕಂಡುಹಿಡಿದಾರೆ. ಪೌಡರ್ ಇದು. ಹೌದಾ, 2-deoxy-D ಗ್ಲುಕೋಸ್ ಅಂತೇಳಿ. ಹೌದಾ, ಇದು ಯಾರು ಕಂಡುಹಿಡಿದಾರಪ್ಪ ಅಂದರೆ DRDO ಕಂಡಿದ್ದಾರೆ, ರೈಟ್. ನೆಕ್ಸ್ಟು ಈ ಹೆರಾಣಿ ಡ್ರೋನ್ ಬರುತ್ತೆ ರೀ. ಡ್ರೋನ್ ಇದು ಯಾವ ದೇಶದ ಡ್ರೋನ್ಪ್ಪ ಅಂದರೆ ಇದು ಇಸ್ರೇಲ್ ದೇಶದ ಡ್ರೋನ್. ಇದನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಳಕತ್ತೀವಿ. ಅದೇ HQ-9B ಅಂತೇಳಿ. ಇದು ಕೂಡ ಡ್ರೋನ್. ಇದು ಯಾವ ದೇಶದಪ್ಪ ಅಂದರೆ ಇದು ಅಮೆರಿಕ ದೇಶದ್ದು. ಇದನ್ನು ಕೂಡ ಏನಪ್ಪ ಅಂದ್ರೆ ನಾವು ಇತ್ತೀಚೆಗೆ ಆ ದೇಶದಿಂದ ಆಮದು ಮಾಡ್ಕೊಳಕತ್ತೀವಿ. ಇದು ನ್ಯೂಸ್. HQ-9B ಅನ್ನೋದು ಏನು ಅಂತ ಕ್ವಶನ್ ಕೇಳ್ಬಿಟ್ಟನ್ರಿ. ಇದೊಂದು ಡ್ರೋನ್. ಇದು ಯಾವ ದೇಶಪ್ಪ ಅಂದರೆ ಇದು ಅಮೆರಿಕ ದೇಶ. ಇದನ್ನು ಜಗತ್ತಿನಲ್ಲಿ ಅತಿ ಎತ್ತರ ಹಾರುವಂಥ ಡ್ರೋನ್ ಇದು. ಅದಕ್ಕೋಸ್ಕರ ಏನು ಕರೀತಾರಪ್ಪ ಅಂದರೆ ಇದನ್ನು ಈಗಲ್ ಅಂತ ಕರೀತಾರೆ. ಅದ ಡ್ರೋನಲ್ಲಿ ಅತಿ ಹೆಚ್ಚು ಹಾರೋ ರಣಹದ್ದು ಅಂತ ಕರೀತಾರೆ. ಈಗಲ್ ಅತಿ ಅಂದರೆ ಹದ್ದು, ಅತಿ ಮೇಲೆ ಹಾರುವಂಥ ಪಕ್ಷಿ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಈಗಲ್ ಅಂತ ಕರೀತಾರೆ. ಇದನ್ನು ಕೂಡ ಬೇರೆ ದೇಶ ನಾವು ತೊಗೊಂಬಕತ್ತೀವಿ. ನೆಕ್ಸ್ಟು ಈ ಗೋಲ್ಡನ್ ಡೋಮ್ ಅಂತ ಬರೋದ್ರಿ. ಗೋಲ್ಡನ್ ಡೋಮ್ ಅಂದ್ರೆ ಏನು? ಗೋಲ್ಡನ್ ಡೋಮ್ ಅಂದ್ರೆ ಈಗ ಇದೊಂದು ಇದು ಮಿಲಿಟರಿ ಡಿಫೆನ್ಸ್ ಸಿಸ್ಟಮ್. ಇದು ಅಂದರೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಮಿಸೈಲ್ಗಳನ್ನ ಹಾರಿಸಿದ್ರೆ ಅದನ್ನು ತಡೆಯೋಗೋಸ್ಕರ ಗೋಲ್ಡನ್ ಡೋಮ್ ಅಂತ ಮಾಡಿದ್ದಾರೆ. ಇದು ಯಾವ ದೇಶದಿಂದ ಕೇಳಿದ ಎಕ್ಸಾಮ್ಕ, ಯಾವ ದೇಶಪ್ಪ ಅಂದರೆ ಇದು ಅಮೆರಿಕ ದೇಶದ. ಇದು ಅಮೆರಿಕ ದೇಶ. ಅದೇ ರೀತಿ ನಮ್ಮ ಭಾರತ ಒಂದು ಐತಿ. ಅದಂದರೆ ಇದು ನಮ್ಮದು ಡಿಫೆನ್ಸ್ ಸಿಸ್ಟಮ್. ಅದು ಹೌದಾ, ಡಿಫೆನ್ಸ್ ಸಿಸ್ಟಮ್ ಅಂತ ಐತಿ. ಅದು ಯಾವುದಪ್ಪ ಅಂದರೆ ಇಂದ್ರಜಾಲ್ ಯಾವ ದೇಶದಪ್ಪ ಅಂದರೆ ಭಾರತದ್ದು. DRDO ಕಂಡಿದ್ದಾರೆ. ಅದು ಡಿಫೆನ್ಸ್ ಸಿಸ್ಟಮ್ ನಮ್ಮದು, ರೈಟ್. ಅದೇ ರೀತಿ ಇಸ್ರೇಲ್ ಒಂದು ಐರನ್ ಡೋಮ್ ಅಂತ ಬರುತ್ತೆ. ಐರನ್ ಡೋಮ್ ಯಾವ ದೇಶಪ್ಪ ಅಂದರೆ ಇಸ್ರೇಲ್ ದೇಶದ್ದು. ನೆಕ್ಸ್ಟ್ ತಾಡ್ ಅಂತ ಬರುತ್ತೆ. ತಾಡ್ ಯಾವ ದೇಶದಪ್ಪ ಅಂದರೆ ಅದು ಕೂಡ ಇಸ್ರೇಲ್ ದೇಶದ್ದು. ತಾಡು ಕೂಡ ಇಸ್ರೇಲ್ ದೇಶದ್ದು. ನಿಮ್ಗೆ ಗೊತ್ತಿರ್ಬೇಕು ಇವೆಲ್ಲ. ನಾ ಸ್ಪೀಡಾಗಿ ಕೇಳತ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತ, ಜಸ್ಟ್ ರಿವಿಷನ್ ಆಗೈತಿ. ಹೌದಾ, ನಿಮ್ಗೆ ಯಾವ್ದಾದ್ರು ಸ್ಪೀಡ್ ಅನಿಸಿದ್ರೆ ಸ್ವಲ್ಪ ಪಾಸ್ ಮಾಡಿ ನೋಡಿ ನೋಟ್ ಮಾಡ್ಕೊಡ್ರಿ. ಅದನ್ನು ರಿವಿಷನ್ ಮಾಡ್ಕೊಳ್ತಾ ಹೋಗ್ರಾಗಲಿ, ಅಂದ್ರೆ ಅವು ನೆನಪಿರ್ತಾವೆ. ನೆಕ್ಸ್ಟು ಈಗ AK-47. ಹೌದಾ, AK-47 ರೈಫಲ್ ಗನ್ ಇದು. ಹೌದಾ, ಇದನ್ನಪ್ಪ AK-203 ಅಂತ ಬರೋದ್ರಿ. AK-203 ಇದನ್ನು ಇತರದ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡಕತ್ತಾರಪ್ಪ ಅಂದರೆ ಭಾರತ ಒಳಗಡೆ ಅಮೇಠಿ ಒಳಗಡೆ ಮಾಡಾಕ್ತಾರೆ. ಅಮೇಠಿ. ಹೌದಾ, AK-203. ಅದೇ ರೀತಿ AK-206. AK-203 ಯಾವ ದೇಶದಪ್ಪ ಅಂದರೆ ಇದು ರಷ್ಯಾ ದೇಶದ್ದು.
ಅಲ್ಲ, ಅವರು ನಮ್ಗೆ ಟೆಕ್ನಾಲಜಿ ಕೊಡೋರು. ಬಟ್ ನಾವು ಸ್ವಂತಾಗಿ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡತ್ತೀವಪ್ಪ ಅಂದರೆ AK-206 ಅಂತೇಳಿ ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲಿ ಏನು ಮಾಡ್ತೀವಿ, ವಾರಣಾಸಿ ಒಳಗಡೆ ಮಾಡತ್ತೀವಿ. ವಾರಣಾಸಿ ಒಳಗಡೆ ಮಾಡಕತ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಆದಮೇಲೆ ಇದ್ದಿದ್ದು DRDO ಪ್ರಾಜೆಕ್ಟ್ ಖುಷ್ ಅಂತ ಮಾಡ್ಯಾರ. ಹೌದಾ, ಕ್ವಶನ್ ಕೇಳ್ತಾನೆ ನೆನಪಿಡುವ, ಏನು ಸಿಂಪಲ್ ಡೈರೆಕ್ಟ್ ಹಿಟ್ ಕ್ವಶನ್ ಕೇಳ್ತಾನೆ ಬಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಖುಷ್ ಅನ್ನೋದು ಯಾವ ಒಂದು ಸಂಸ್ಥೆ ಜಾರಿಗೆ ತರಲಾಗಿದೆ, ಇಸ್ರೋ, DRDO, BH ಕ್ವಶನ್ ಕೇಳ್ತಾನೆ. ಪ್ರಾಜೆಕ್ಟ್ ಖುಷ್ ಅನ್ನೋದು ಯಾರು ಜಾರಿ ತೊಗೊಂಬಂದಾರಪ್ಪ ಅಂದರೆ ಅದು DRDO. ಅಂದರೆ ಡಿಫೆನ್ಸ್ ಸಿಸ್ಟಮಲ್ಲಿ ಹೊಸ ಹೊಸ ಮಿಸೈಲ್ಗಳನ್ನು ಅವುಗಳನ್ನ ಅಭಿವೃದ್ಧಿ ಮಾಡೋ ಉದ್ದೇಶ ಇದ್ರದ್ದಾಗಿದೆ. ರೈಟ್, ಪ್ರಾಜೆಕ್ಟ್ ಖುಷ್ ಅಂತ ತೊಗೊಂಬಂದಾರ DRDO. ನೆಕ್ಸ್ಟು ಇನ್ನೊಂದು ಯಾವುದು ಗೊತ್ತಾ, ಯಾವುದು ಸುದರ್ಶನ ಚಕ್ರ ಪ್ರಾಜೆಕ್ಟ್ ಇನಿಷಿಯೇಟಿವ್, ಸುದರ್ಶನ ಚಕ್ರ ಇನಿಷಿಯೇಟಿವ್ ಅಂತೇಳಿ. ಸುದರ್ಶನ ಚಕ್ರ ಇನಿಷಿಯೇಟಿವ್ ಇದು ಯಾವ ಸಂಸ್ಥೆಪ್ಪ ಅಂದರೆ ಇದು ಕೂಡ DRDO. ಹೌದಾ, ನೆನಪಿಟ್ಕೋಬೇಕು. ಸುದರ್ಶನ ಚಕ್ರ ಇನಿಷಿಯೇಟಿವ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹಿಂಗೇನೋ ಕ್ವಶನ್ ಕೇಳಿದ್ರೆ ಆಪ್ಷನ್ ಇರ್ತಾವೆ, DRDO, ಇಸ್ರೋ, ಹಿಂಗೆಲ್ಲ ಆಪ್ಷನ್ ಕೊಡೋ ಚಾನ್ಸ್ ಇರ್ತೈತೆ. ಅದು ಯಾವ್ದಪ್ಪ ಅಂದರೆ DRDO. ಏನಪ್ಪ ಅಂದರೆ ಇದು ಸುದರ್ಶನ ಚಕ್ರ ಅಂದರೆ ಬೇರೆ ದೇಶದಿಂದ ನಮ್ಮ ದೇಶದ ಮೇಲೆ ಆಗುವಂಥ ದಾಳಿಯನ್ನು ತಡೆಯೋಗೋಸ್ಕರ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಏನು ಕ್ಷಿಪಣಿಗಳನ್ನ ಹಾಕ್ತಾರಲ್ಲ, ಸೊ ಅವುಗಳ ಬಗ್ಗೆ ಸರ್ವಲೈನ್ಸ್ ಮಾಡೋಕ್ಕೆ ಒಂದು ಹೊಸದಾಗಿ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಯಾರ. ಅದ್ಯಾವುದಪ್ಪ ಅಂದರೆ ಸುದರ್ಶನ ಚಕ್ರ ಅಂತೇಳಿ ಇನಿಷಿಯೇಟಿವ್. ಸಿಂಪಲ್ ಆಗಿ ಯಾವುದು ಸಂಸ್ಥೆ ಅದು, ದಟ್ ಈಸ್ ವಾಟ್ DRDO. ರೈಟ್, DRDO ನೆನಪಿಡು. ನೆಕ್ಸ್ಟು ಕೆಲವೊಂದು ದೇಶಗಳು ಇತ್ತೀಚೆಗೆ ಹೊಸದಾಗಿ ಫತೇಹ ಮತ್ತು ಖೈಬರ್ ಮಿಸೈಲ್ಸ್ ಇವೆಲ್ಲ, ಫತೇಹ ಮತ್ತು ಖೈಬರ್ ಮಿಸೈಲ್ಸ್. ಏನು ಕೇಳ್ತಾನ, ಫತೇಹ ಮತ್ತು ಖೈಬರ್ ಮಿಸೈಲ್ ಇತ್ತೀಚೆಗೆ ಲಾಂಚ್ ಮಾಡಿದ್ರು. ಅವು ಯಾವ ದೇಶದ್ದು ಅದಕ್ಕೆ ಚಂದದೆ, ಅವು ಯಾವಪ್ಪ ಅಂದರೆ ನಿನ್ಗೆ ಗೊತ್ತಿರೋ ವಿಚಾರ, ಇರಾನ್ ದೇಶದ್ದು. ಹೌದಾ, ಇರಾನ್ ದೇಶದ. ಮತ್ತು ಅಪಾಚಿ ಅನ್ನೋ ಒಂದು ಮಿಸೈಲ್ನ ಟೆಸ್ಟ್ ಮಾಡಿದ್ರೆ ಅದು ಯಾವ ದೇಶದಪ್ಪ ಅಂತ ಕೇಳ್ತಾನ, ಅದು ಅಮೇರಿಕಾ ದೇಶದ್ದು. ಅಪಾಚಿ ಅಮೇರಿಕಾ ದೇಶದ್ದು. ರೈಟ್, ನೆಕ್ಸ್ಟ್ ಅದಾದಮೇಲೆ MiG-21 ಹೌದಾ, ರಷ್ಯಾ ದೇಶದ್ದು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ರಫೇಲ್ ಯುದ್ಧ ವಿಮಾನ. ರಫೇಲ್ ಯುದ್ಧ ವಿಮಾನ ನ್ಯೂಸಲ್ಲಿ ಸುದ್ದಿ ಐತಿ. ಈ ರಫೇಲ್ ಯುದ್ಧ ವಿಮಾನ ನಾವು ಯಾವ ದೇಶದಿಂದ ನಾವು ತೊಗೊಂಬಂದಿಪ್ಪ ಅಂದರೆ ಯಾವ ದೇಶದ ಟೆಕ್ನಾಲಜಿಪ್ಪ ಅಂದರೆ ಇದು ಫ್ರಾನ್ಸ್ ದೇಶದ ಟೆಕ್ನಾಲಜಿ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾದರೆ ಇದನ್ನು ಅಭಿವೃದ್ಧಿ ಮಾಡುವಂಥ ಸಂಸ್ಥೆ ಯಾವುದಂತ ಏನಾದರೂ ಕೇಳಿದರೆ ಅದಪ್ಪ ಅಂದರೆ ಡೆಸಾಲ್ಟ್ ಏವಿಯೇಷನ್ ಅಂತ ಒಂದು ಸಂಸ್ಥೆ ಬರುತ್ತೆ. ಯಾವುದು, ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆ ಬರುತ್ತೆ. ಆ ಸಂಸ್ಥೆದವರು ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ರೈಟ್, ನೆಕ್ಸ್ಟು ಅಭ್ಯಾಸ್ ಕುಶ್ಮಿಕಾ. ಈಗ ಕೆಲವೊಂದಿಷ್ಟು ಏನಪ್ಪ ಅಂದರೆ INSಗಳು ಅಂದರೆ ಇಂಡಿಯನ್ ನೋವಲ್ ಶಿಪ್. ಈಗೇನು ಮಾಡಿ ನೀವು RSI ಕ್ವಶನ್ ಕೇಳಿದ್ರಿ. ಸಿಂಪಲ್ ಏನು ಕ್ವಶನ್ ಗೊತ್ತಾ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎರಡೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ. ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ ಅವು ಯಾವಪ್ಪ ಅಂದರೆ ಒಂದು INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಇವೆರಡೇ ಏರ್ಕ್ರಾಫ್ಟ್ ಕ್ಯಾರಿಯರ್. ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಸಮುದ್ರದ ಒಳಗಡೆ ಮಿಸೈಲ್ಸ್ಗಳು ಮತ್ತು ಇವು ಹೆಲಿಕಾಪ್ಟರ್ಗಳನ್ನು ಅಲ್ಲಿ ಸಮುದ್ರ ತೊಗೊಂಡೋಗಿ ಅಲ್ಲಿಂದ ಏನಪ್ಪ ಅಂದರೆ ಟೆಸ್ಟ್ ಮಾಡೋದ್ರಿ, ಅದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಾರೆ. ಅವು ಎರಡದವ, INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. ಇನ್ನೊಂದು INS ವಿಶಾಲ್ ಅಂತೇಳಿ ಇನ್ನು ಅಭಿವೃದ್ಧಿ ಹಂತದಲ್ಲಿ ಅಭಿವೃದ್ಧಿ ಹಂತದಲ್ಲಿ ಅದ. ರೈಟ್, ನೆಕ್ಸ್ಟ್ ಅಗ್ನಿ P. ಇದನ್ನ RSI ಕ್ವಶನ್ ಕೇಳಿದ. ಅಗ್ನಿ ಬೇರೆ, ಅಗ್ನಿ P ಬೇರೆ. ಅಗ್ನಿ P ಅಂದರೆ ಅಗ್ನಿ ಪ್ರೈಮ್. ಅಗ್ನಿ P ಅಂದರೆ ಇದು ಏನಪ್ಪ ಅಂದರೆ ಇದು ಕೂಡ ಸರ್ಫೇಸ್ ಟು ಸರ್ಫೇಸ್ ಮಿಸೈಲು. ಇದ್ರ ರೇಂಜ್ ಎಷ್ಟತ್ತೆ ಕ್ವಶನ್ ಕೇಳಿದ್ರೆ ಎಕ್ಸಾಮ್. ಹೌದಾ, ಇದ್ರ ರೇಂಜ್ ಎಷ್ಟಪ್ಪ ಅಂದರೆ 1000ರಿಂದ 2000 ಕಿಲೋಮೀಟರ್. 1000ರಿಂದ 2000 ಕಿಲೋಮೀಟರ್. ಇದನ್ನು ಕೂಡ ಇತ್ತೀಚೆಗೆ ಟೆಸ್ಟ್ ಮಾಡ್ಯಾರ, ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅದು ಪಿನಾಕ ಅದು ಬರುತ್ತೆ. ಪಿನಾಕ ಇದು ಭಾಳ ಇಂಪಾರ್ಟೆಂಟ್ ರೀ, ಎಕ್ಸಾಮ್ಗೆ ಕ್ವಶನ್ ಕೇಳೋ ಚಾನ್ಸ್ ಇರ್ತೈತಿ. ಪಿನಾಕ ಅನ್ನೋದು ಏನಪ್ಪ ಅಂದರೆ ಇದನ್ನು ಕೂಡ ಯಾರು ಟೆಸ್ಟ್ ಮಾಡ್ಯಾರ ಅಂದರೆ DRDO ಟೆಸ್ಟ್ ಮಾಡ್ಯಾರ. ಇದೊಂದು ಮಲ್ಟಿ ರಾಕೆಟ್ ಲಾಂಚರ್. ಇದು ಯಾವುದ್ರಿ, ಮಲ್ಟಿ ರಾಕೆಟ್ ಲಾಂಚ್ ಅಂದರೆ ಒಂದು ಸಾರಿನೇ ಜಾಸ್ತಿ ಏನಪ್ಪ ಅಂದರೆ ಮಿಸೈಲ್ಗಳನ್ನು ಬ್ಲಾಸ್ಟ್ ಮಾಡುವಂಥದ್ದು ಇದು. ಹೌದಾ, ಹಾರಿಸುವಂಥ ಒಂದು ಸಿಸ್ಟಮು, ಅದಕ್ಕೆ ಏನು ಕರೀತಾರೆ ಪಿನಾಕ ಅಂತೇಳಿ ಕರೀತಾರೆ. ಇದನ್ನು ಕೂಡ ಏನಪ್ಪ ಅಂದರೆ ಇತ್ತೀಚೆಗೆ ಲಾಂಚ್ ಮಾಡಿ. ಇನ್ನು ಅಸ್ತ್ರ ಮಾರ್ಕ್ 2 ಏನ್ರಿ, ಅಸ್ತ್ರ ಮಾರ್ಕ್ 2 ಅಂತ ಬರುತ್ತೆ. ಅಸ್ತ್ರ ಮಾರ್ಕ್ 2 ಅನ್ನೋದು ಏನು ಗೊತ್ತಾ, ಸಿಂಪಲ್ ಅಂದರೆ ಕೇಳ್ತಾನೆ ಅಸ್ತ್ರ ಮಾರ್ಕ್ 2 ಅನ್ನೋದು. ಅಸ್ತ್ರ ಅನ್ನೋದು ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು, ಏನದು ಏರ್ ಟು ಏರ್ ಮಿಸೈಲ್ ಇದು. ಹೌದಾ, ಇದನ್ನು ಏನು ಇತ್ತೀಚೆಗೆ ಲಾಂಚ್ ಮಾಡಿದರೆ ಬಿಯಾಂಡ್ ವಿಜಿಬಲ್ ರೇಂಜ್ ಏರ್ ಟು ಏರ್ ಮಿಸೈಲ್. ಇದು ಅಂದರೆ ನಮ್ಮ ಕಣ್ಣಿಗೆ ಕಾಣುವ ದೃಷ್ಟಿಗಿಂತ ದೂರ, ಹೌದಾ, ದೂರ ಇಲ್ಲ ಅಲ್ಲಿಗಿಂತನೂ ಏನಪ್ಪ ಅಂದರೆ ನಾವು ಅದನ್ನು ಲಾಂಚ್ ಮಾಡ್ಬೋದು. ದಟ್ ಈಸ್ ವಾಟ್ ಅಸ್ತ್ರ ಮಾರ್ಕ್ 2 ಅಂತೇಳಿ. ಇದನ್ನು ಕೂಡ ಇತ್ತೀಚೆಗೆ ಟೆಸ್ಟ್ ಮಾಡಿದಾರೆ. ಇದ್ರ ಬಗ್ಗೆಯೂ ಕೂಡ ಏನಪ್ಪ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು.
ಅದಾದಮೇಲೆ ಪ್ರೊಜೆಕ್ಟ್ 75 ಅಂತ ಬರುತ್ತೆ. ಹೌದಾ, ಆ್ಯಂಟಿ ಸಬ್ಮರೈನ್ಸು ಅರಿಹಂತ್ ಅಂತ ಬರುತ್ತೆ, INS ಅರಿಹಂತ್. ಇದು ಸಬ್ಮರೈನ್, ಇದು ಸಬ್ಮರೈನ್. ಹೌದಾ, ಆ ಥರ ಪ್ರೊಜೆಕ್ಟ್ 75 ಅಂಡರ್ಸ್ ಟೋಟಲ್ 6 INSಗಳನ್ನ ಡೆವಲಪ್ ಮಾಡೋಕ್ಕಂದ್ರೆ ಆಲ್ರೆಡಿ 5 ಮಾಡಿದಾರೆ, ಇನ್ನು 6ನೇದು ಮಾಡಬೇಕು. ಹೌದಾ, INS ವೇಲಾ, INS ವಗೀರ್, INS ಕರಂಜ್, ಮತ್ತು ವಾಗ್ಶೀರ್ ಅಂತ ಬರುತ್ತೆ. ಹೀಗೆ ಟೋಟಲ್ 6 INSಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಾರ. ಅದರಲ್ಲಿ 5 ಮಾಡಿದಾರೆ, ಇನ್ನು ವಾಗ್ಶೀರ್ ಒಂದು ಮಾಡ್ಬೇಕು ಲಾಸ್ಟ್ ಐತಿ. ಹೌದಾ, ಅದು ನಿಮ್ಗೆ ಗೊತ್ತಿರಬೇಕು. ಹೀಗೆ INS ತಲ್ವಾರ್ ಅಂತ ಬರ್ತೈತಿ. ಹೀಗೆ ಹಲವಾರು ಏನಪ್ಪ ಅಂದರೆ ಇತ್ತೀಚೆಗೆ ಕೆಲವೊಂದು ಟೆಸ್ಟ್ ಮಾಡಿದ್ದಾರೆ. ಈ ಥರ ಏನೋ ಒಂದು ನೀವು ಕರೆಂಟ್ ಅಫೇರ್ಸ್ ಪಳೆ ಅಂತ ಬಂದ ತಕ್ಷಣ ಅದನ್ನ ಒಂದ್ರೆ ಓದಬಾರ್ದು. ಹೌದಾ, ಅದ್ರ ಸಂಬಂಧಪಟ್ಟಂಗೆ ಟೋಟಲ್ ಏನಪ್ಪ ಅಂದರೆ ಇತ್ತೀಚೆಗೆ ರೀಸೆಂಟಾಗಿ ಯಾವ ಬೇರೆ ಬೇರೆ ದೇಶಗಳು ಲಾಂಚ್ ಮಾಡ್ತಾರೆ. ಹೌದಾ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಡಿಸ್ಕಷನ್ ಮಾಡ್ಬೇಕು ನೀವು ಕೂತ್ಕೊಂಡು. ಅಂದರೆ ನಿಮ್ಗೆ ಇದು ಹೊಸ ಪ್ರಯತ್ನ ಬೇಕಂತ ನಾನೇ ಯಾಕೆ ಏನೂ ಬರೆದು ಹೇಳಿಲ್ಲ, ಬರೆದು ಹೇಳೋದ್ರಿಂದ ಕಂಟೆಂಟ್ ಜಾಸ್ತಿ ಹೇಳೋಕ್ಕಾಗ್ತಿಲ್ಲ. ಸೊ ಆ ಒಂದು ರೀಸನ್ನಿಂದ ನಾನು ಏನು ಮಾಡೋಕ್ಕೈತೀನಿ ಅಂದರೆ ಜಸ್ಟ್ ನಿಮಗೆ ಓರಲಾಗಿ ಹೇಳ್ತೀನಿ. ಹೌದಾ, ನನಗೆ ಗೊತ್ತಿರೋ ಸಬ್ಜೆಕ್ಟನ್ನು, ಅದರಲ್ಲಿ ನಿಮ್ಗೆ ಗೊತ್ತಿರೋದನ್ನು ಬಿಟ್ಟು ಇನ್ನು ಏನು ನಿಮ್ಗೆ ಗೊತ್ತಿಲ್ಲಲ್ಲ, ಸೊ ಅದನ್ನು ಪ್ಲೀಸ್ ಟೇಕ್ ಅ ನೋಟ್ ಆಫ್ ಇಟ್, ಅದರ್ವೈಸ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಯಾಕಂದರೆ ಮೈಂಡ್ ಅನ್ನೋದು ಅಷ್ಟು ಬೇಗ ತೊಗೊಳಂಗಿಲ್ಲ. ಹೌದಾ, ಏನೋ ಕೇಳಿದ ತಕ್ಷಣ ಅರ್ಥ ಆಗತ್ತೆ, ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗತ್ತೆ. ಬರೆದು ಸ್ವಲ್ಪ ಅದ್ರ ಬಗ್ಗೆ ನೀವು ರಿವಿಷನ್ ಮಾಡಿದರೆ ದಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮ್. ಹೌದಾ, ದಿಸ್ ಈಸ್ ಆಲ್ ಅಬೌಟ್ ಟುಡೇ. This is all about in this video. Remaining things I will discuss in next video. ನಿಮಗೆ ಈ ಸಂಬಂಧಪಟ್ಟಂಗೆ ಈ ಥರ ಹೇಳಿದ್ರೆ ನಿಮ್ಗೆ ಏನಾದರೂ ಯೂಸ್ ಆಗುತ್ತಾ ಅನ್ನೋದನ್ನ ಏನಾದರೂ ಇದ್ದರೆ, ಅಂದರೆ ಕಂಟೆಂಟ್ ಜಾಸ್ತಿ ಕೊಡೋ ಉದ್ದೇಶ ಅಷ್ಟೇ. ಏನಾದರೂ ನಿಮ್ಗೆ ಅನಿಸಿಕೆ ಇದ್ದರೆ ಕಮೆಂಟ್ ಹಾಕಿರಿ. ಆ ಒಂದು ಆಧಾರದ ಮೇಲೆ ನಾವು ನೆಕ್ಸ್ಟು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.